ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಖೌನ. ಇವತ್ತಿನ ಚೈನೀಸ್ ಸ್ನಾಕ್ ರಿವ್ಯೂ ಎಪಿಸೋಡ್ ಅಲ್ಲಿ ನಾನು ಚೈನೀಸ್ ಬೇಕರಿಯಿಂದ 2 ತಿಂಡಿಗಳನ್ನು ತಗೊಂಡೆ. ಫಸ್ಟ್ ಐಟಮ್ ಬಂದು ಪೈನಾಪಲ್ ಪುಡಿಂಗ್ ಬ್ರೆಡ್ ಅಂಡ್ ಸೆಕೆಂಡ್ ಐಟಮ್ ಬಂದು ಚಾಕ್ಲೇಟ್ ಪಫ್ಡ್ ಬನ್. ಈ ಬೇಕರಿಯಿಂದ ಯಾವಾಗ ಪಾಸ್ ಆಗ್ತೀನೋ 2 ಐಟಮ್ ನ ತಗೊಂಡು ಟೇಸ್ಟ್ ಮಾಡ್ಬೇಕಂತ ಯಾವಾಗ್ಲೂ ಅನಿಸ್ತಾ ಇತ್ತು. ಮೊದಲನೇ ಐಟಮ್ ಪೈನಾಪಲ್ ಪುಡಿಂಗ್ ಬ್ರೆಡ್. ಇದು ನನಗೆ ಮೋಸ್ಟ್ ಐ ಕ್ಯಾಚಿಂಗ್ ಅಂತ ಅನಿಸ್ತು. ಬಿಕಾಸ್ ಇದ್ರ ಮಧ್ಯದಲ್ಲಿ ಜ್ಯೂಸ್ ತರ ಏನೋ ಹಾಕಿದ್ರು, ಬಟ್ ತಗೊಂಡ್ ನೋಡಿದ್ಮೇಲೆ ಅದು ಜೆಲ್ಲಿ ಕನ್ಸಿಸ್ಟೆನ್ಸಿ ಆಗಿತ್ತು. ಅಂಡ್ ಇದ್ರ ಸ್ಮೆಲ್ ಒಣ ಕೊಬ್ಬರಿ ತರ ಇತ್ತು. ಬನ್ನು ನಮ್ಮ ಅಯ್ಯಂಗರ್ ಬೇಕರಿ ಬನ್ ತರನೇ ಇತ್ತು. ಅಂಡ್ ಪುಡಿಂಗ್ ಟೇಸ್ಟ್ ನಾರ್ಮಲ್ ಆಗಿತ್ತು, ಪೈನಾಪಲ್ ಟೇಸ್ಟೇ ಇರಲಿಲ್ಲ. ಅದ್ರ ಕೆಳಗಡೆ ಅದೇನೋ ಬಿಸ್ಕೆಟ್ ಅನ್ಸಿದ್ರು, ಅದನ್ನ ಉದುರ್ತಾನೆ ಇತ್ತು. ಓವರ್ ಆಲ್ ಹೇಳ್ಬೇಕಂದ್ರೆ ನಾನು ಅನ್ಕೊಂಡಿರೋಷ್ಟು ಚೆನ್ನಾಗಿರ್ಲಿಲ್ಲ, ಬಟ್ ತಿನ್ಬಹುದು. ನಾನು ಇದಕ್ಕೆ 4.8 ರೇಟಿಂಗ್ ನ ಕೊಡ್ತೀನಿ. ಅಂಡ್ ಸೆಕೆಂಡ್ ಐಟಮ್ ಚಾಕ್ಲೇಟ್ ಪಫ್ಡ್ ಬನ್. ಇದನ್ನ ತಿನ್ಬೇಕಂತ ನಾನು ಯಾವಾಗ್ಲಿಂದನೋ ಕಣ್ಣಾಕಿದ್ದೆ. ನಾನೇನೋ ಬೈಟ್ ಮಾಡಿದ ತಕ್ಷಣ ಮೆಲ್ಟೆಡ್ ಚಾಕ್ಲೇಟ್ ಹಾಗೆ ಸುರ್ಕೊಂಡ್ ಬರುತ್ತೆ ಅಂದ್ರೆ ಒಳಗಡೆ ಏನು ಇರ್ಲಿಲ್ಲ. ತುಂಬಾನೇ ಗಟ್ಟಿ ಇತ್ತು. ಒಳ್ಳೆ ಕಾರ್ಡ್ಬೋರ್ಡ್ ಪೇಪರ್ ನ ತಿಂದಂಗಿತ್ತು. ಒಂಚೂರು ಸ್ಮೆಲ್ ಇರಲಿಲ್ಲ. ಫಸ್ಟ್ ಬೈಟ್ ಅಲ್ಲಿ ಟೇಸ್ಟ್ ಗೊತ್ತಾಗಿಲ್ಲ. ಸೆಕೆಂಡ್ ಬೈಟ್ ತಗೊಂತೀನಿ, ಯಾಕಾದ್ರೂ ತಿನ್ನು ಅಂತ ಅನ್ಸ್ತು. ಬಿಕಾಸ್ ಹಸಿ ಮೊಟ್ಟೆ ಟೇಸ್ಟ್ ಬರ್ತಾ ಇತ್ತು. ಅಂಡ್ ಟೆಕ್ಸ್ಚರ್ ತುಂಬಾನೇ ವಿಯರ್ಡ್ ಆಗಿತ್ತು. ಈ ತರ ಬ್ರೆಡ್ ಬನ್ನು ನಾನು ಎಲ್ಲೂ ತಿಂದೇ ಇರಲಿಲ್ಲ. ಇದಕ್ಕೆ 1/10 ರೇಟಿಂಗ್ ನ ಕೊಡ್ತೀನಿ. ಅದೆಷ್ಟು ಮೊಟ್ಟೆ ಹಾಕಿದ್ರು ಏನೋ ಬಾಯಿಂದ ಟೇಸ್ಟೇ ಹೋಗ್ತಿರ್ಲಿಲ್ಲ. ಅದಕ್ಕೆ ಪುಡಿಂಗ್ 1 ಲಾಸ್ಟ್ ಬೈಟ್ ತಗೊಂಡೆ. ಬೈ ಬೈ.